ನಾವು ಕಲಾವಿದರಾಗೆಲ್ಲ ಜೊತೆಗೆ ನಿಂತ್ಕೊಂಡ್ವಿ, ಅದೆಲ್ಲ ಸಿಂಪಲ್ ರೀಸನ್. ಇವ್ರು ನನ್ನ ಬ್ರದರ್ ಅಂತ ಹೇಳಿದ್ರು ಎಲ್ಲ, ಬಟ್ ಅದಕ್ಕಿಂತ ಒಂದು ಸಿಂಪಲ್ ರೀಸನ್ ಏನಂದ್ರೆ ನಾನು ಸಿನಿಮಾನ ತುಂಬಾ ಪ್ರೀತಿಸ್ತೀನಿ. ಅದೇ ತರ ಅದಕ್ಕಿಂತ ಜಾಸ್ತಿ ಪ್ರೀತಿಸೋಂಥ ಒಂದು ವ್ಯಕ್ತಿ ನೋಡಿದಾಗ ಆಟೋಮೆಟಿಕ್ಲಿ ನಾವು ತಲೆ ಬಾಗಿರೋದು ಅಷ್ಟೇ, ಬೇರೆ ಏನೇನಲ್ಲ. ಯಾರು ನಿರ್ಮಾಪಕರು ಬರದೇ ಇದ್ದಾಗ ಹಠ ಹಿಡ್ದು ಈ ಸಿನಿಮಾನ ತೆರೆ ಮೇಲೆ ತರ್ತೀನಿ, ಅದು ನಾಳೆ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ರಿಸಲ್ಟ್ ಗೊತ್ತಿಲ್ಲ, ನಾನು ಎಷ್ಟು ಕೋಟಿ ಸಂಪಾದನೆ ಮಾಡ್ತೀನೋ ಅಥವಾ ಎಷ್ಟು ಕೋಟಿ ಕಳ್ಕೊಳ್ತೀನೋ ಗೊತ್ತಿಲ್ಲ. ಒಂದು ಹುಚ್ಚುತನ ಅಂತಾರಲ್ಲ, ಒಂದು ಕ್ರೇಜ್. ನನಗೆ ಎಷ್ಟೋ ಜನ ಕೇಳ್ತಾ ಇದ್ರು, ಮೊನ್ನೆ ಒಬ್ರು ಸ್ನೇಹಿತರು ಕೇಳ್ತಾ ಇದ್ರು, ನೀ ಸಿನಿಮಾ ಪ್ರೊಡ್ಯೂಸ್ ಮಾಡ್ದಲ್ಲ, ಈಗ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅದು ಹೆಂಗೆ, ಎಲ್ಲಿಂದ ಗಟ್ಸ್ ಬರುತ್ತೆ, ಅಷ್ಟು ಕೋಟಿಗಟ್ಟಲೆ ದುಡ್ಡು ಹಾಕ್ಬಿಡ್ತೀರಲ್ಲ, ಆ ಗಟ್ಸ್ ಅದು ಹೆಂಗ್ ಬರುತ್ತೆ ಅಂತ. ನಾನು ಹೇಳಿದ ಗಟ್ಸ್ ಅಲ್ಲ, ಅದು ಹುಚ್ಚುತನ, ಮ್ಯಾಡ್ನೆಸ್ ಇರಬೇಕು. ಏನು ಗೊತ್ತಿರಲ್ಲ. ರಿಯಲ್ ಎಸ್ಟೇಟ್ ಆದ್ರೆ ನಮ್ಗೆ ರಿಯಲ್ ಎಸ್ಟೇಟ್ ಇದ್ರೆ ಗೊತ್ತಿರುತ್ತೆ ಏನು ಬರುತ್ತೆ ಅಂತ. ಒಂದು ಮ್ಯಾಡ್ನೆಸ್ ಆಫ್ ದಿ ಫಿಲ್ಮ್, ನಿಮಗೆ ಏನಾಗುತ್ತೆ ರಿಸಲ್ಟ್ ಅನ್ನೋದೇ ಗೊತ್ತಿರಲ್ಲ, ಬಟ್ ಯು ಹ್ಯಾವ್ ದಟ್ ಕ್ರೇಜ್ ಆಫ್ ಮೇಕಿಂಗ್ ಎ ಫಿಲ್ಮ್, ಬ್ರಿಂಗಿಂಗ್ ಇಟ್ ಆನ್ ಸ್ಕ್ರೀನ್. ಎಷ್ಟು ಜನ ಕಲಾವಿದ್ರನ್ನ ಒಗ್ಗೂಡು ಅಂದ್ರೆ ಎಲ್ಲರೂ ಕೂಡ ಹಾಕ್ಬೇಕು, ಅವ್ರಿಗೆ ಹೆಂಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ಅವ್ರ ಸಂಭಾವನೆಗಳು ಏನಿರುತ್ತೋ, ಟೆಕ್ನಿಷಿಯನ್ ಸಂಭಾವನೆ ಹೆಂಗಿರುತ್ತೋ, ಏನಾಗುತ್ತೋ ಏನೋ ಗೊತ್ತಿಲ್ಲ, ಈ ಸಿನಿಮಾ ಆಗ್ಬೇಕು, ಈ ಸಿನಿಮಾ ಅದೇ ಜಪ, ಒಂದು ಜಪ ಮಾಲೆ ಹಿಡ್ಕೊಂಡ್ಬಿಟ್ಟು ಈ ಸಿನಿಮಾ ಆಗ್ಬೇಕು ಅಂತ ಅದನ್ನೇ ಕನಸು ಇಟ್ಕೊಂಡು ಮಾಡ್ತಿಲ್ಲ. ಸೊ ವೇದ್ ಗುರು ಅವರಲ್ಲಿ ಆ ಕನಸು, ಆ ಪ್ಯಾಷನ್, ಆ ಒಂದು ಕಾರಣಕ್ಕೆ ಇವೆಲ್ಲ ಫ್ಲಾಸ್ಗಳು ಸೈಡ್ ಇಟ್ಬಿಟ್ಟು ಭಾವನಾತ್ಮಕವಾಗಿ ಸಿನಿಮಾ ನೋಡಿ ಖಂಡಿತ ಬಹಳ ಇಷ್ಟ ಆಗುತ್ತೆ.